ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನೀರಿಗಿಂತ ತಿಳಿಯಾದದ್ದು ಜ್ಞಾನ, ಭೂಮಿಗಿಂತ ಭಾರವಾದದ್ದು ಪಾಪ, ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ, ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ, ಮಂಜಿಗಿಂತ ಹಗುರವಾದದ್ದು ಪುಣ್ಯ, ಗಾಳಿಗಿಂತ ವೇಗವಾಗಿರುವುದು ಮನಸ್ಸು. ಧನಸ್ಸು ರಾಶಿಯವರ 90 ದಿನಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ವರ್ಷದ ಕೊನೆಯ 90 ದಿನಗಳ ಭವಿಷ್ಯದ ಬಗ್ಗೆ ನೋಡೋಣ. ಮೊದಲಿಗೆ ಧನಸ್ಸು ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ, 3ನೇ ಭಾವದಲ್ಲಿ ರಾಹುಗ್ರಹ, ಚತುರ್ಥ ಭಾವದಲ್ಲಿ ಶನಿಗ್ರಹ, ನವಮ ಭಾವದಲ್ಲಿ ಕೇತುಗ್ರಹ, ಶುಕ್ರ ಗ್ರಹಗಳು, ದಶಮದಲ್ಲಿ ಸೂರ್ಯ, ಲಾಭಸ್ಥಾನದಲ್ಲಿ ಬುಧಗ್ರಹ ಹಾಗೂ ಮಂಗಳ ಗ್ರಹಗಳು ಸ್ಥಿತವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ 8ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ಅಕ್ಟೋಬರ್ 19ರವರೆಗೂ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಮೊದಲನೆಯ ಭಾವ ಲಾಭಸ್ಥಾನ ತೃತೀಯ ಭಾವದ ಮೇಲೆ ದೃಷ್ಟಿಸುತ್ತಿದೆ. ಅಕ್ಟೋಬರ್ 19ರವರೆಗೂ ಗುರುಗ್ರಹ ನಿಮಗೆ ಹೆಚ್ಚಿನ ಜ್ಞಾನವನ್ನು ಕೊಡುತ್ತದೆ. ನಿಮ್ಮ ಆನ್ಲೈನ್ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಕಾಣಬಹುದು. ಸಾಮಾಜಿಕ ಸೇವೆಯನ್ನು ಮಾಡುತ್ತೀರಾ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಡೈಲಿ ಇನ್ಕಮ್ ಹೆಚ್ಚಾಗಲಿದೆ. ಅಕ್ಟೋಬರ್ 19ಕ್ಕೆ ಗುರುಗ್ರಹ ನಿಮ್ಮ 8ನೇ ಭಾವವಾದಂತಹ ಕಟಕ ರಾಶಿಯನ್ನು ಪ್ರವೇಶಿಸುತ್ತದೆ. ನಿಮ್ಮ 2ನೇ ಭಾವ, 4ನೇ ಭಾವ, 12ನೇ ಭಾವಕ್ಕೆ ದೃಷ್ಟಿಸುತ್ತದೆ. ಅಕ್ಟೋಬರ್ 20ರಿಂದ ನಿಮ್ಮ ಪ್ರಾಪರ್ಟಿ ರಿಲೇಟೆಡ್ ತೊಂದರೆಗಳು ಪರಿಹಾರವಾಗುತ್ತದೆ. ಹೊಸ ಪ್ರಾಪರ್ಟಿ ಅಥವಾ ಹೊಸ ವೆಹಿಕಲ್ ಅನ್ನು ಪರ್ಚೇಸ್ ಮಾಡಬಹುದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತದೆ. ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತದೆ. ಟೆಕ್ನಿಕಲ್ ಫೀಲ್ಡ್ ಪ್ರೊಫೆಸರ್ಸ್ಗಳಿಗೆ ಗುಡ್ ಟೈಮ್. ನಿಮ್ಮ ಜ್ಞಾನ ವೃದ್ಧಿ, ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ತಾಯಿಗೆ ಅನಾರೋಗ್ಯವಿದ್ದರೆ ಅವರ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ನಿಮ್ಮ ತಾಯಿಯ ಜೊತೆ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತದೆ. ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂತಹ ಸಮಯವಿದು. ಡಿಸೆಂಬರ್ 3ರ ನಂತರ ವಕ್ರಿ ಗುರು ಮತ್ತೆ ಸಪ್ತಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಈ ಸಮಯದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಚಿಕ್ಕ ಪುಟ್ಟ ಟ್ರಾವೆಲ್ಗಳನ್ನು ಮಾಡುತ್ತೀರಾ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡುತ್ತೀರಾ? ನಿಮ್ಮ ಜೀವನದಲ್ಲಿ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ತುಂಬ ಪರಿವರ್ತನೆಯನ್ನು ಕಾಣಲಿದ್ದೀರಾ. ಎರಡನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಶನಿಗ್ರಹ 4ನೇ ಭಾವದಲ್ಲಿ ಸಂಚಾರ ಮಾಡುತ್ತಿದೆ. ಇದನ್ನು ಅರ್ಧಾಷ್ಟಮ ಶನಿ ಎಂದು ಕರೆಯಲಾಗಿದೆ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಶತ್ರು ರಾಶಿ, ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಉದ್ಯೋಗದಲ್ಲಿ ಸಮಸ್ಯೆ, ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳು, ಪ್ರಾಪರ್ಟಿ ರಿಲೇಟೆಡ್ ಸಮಸ್ಯೆಗಳು ಕಂಡುಬರುತ್ತವೆ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಉಚ್ಚ ರಾಶಿ, ಮಿತ್ರ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದರೆ ಶನಿಗ್ರಹ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ. ಕಬ್ಬಿಣದ ವ್ಯಾಪಾರಿಗಳಿಗೆ ಗುಡ್ ಟೈಮ್. ಪ್ರಾಪರ್ಟಿ ಪರ್ಚೇಸ್ ಮಾಡುತ್ತೀರಾ? ನಿಮ್ಮ ಕುಟುಂಬದಲ್ಲಿ ಗುಡ್ ನ್ಯೂಸ್ಗಳನ್ನು ಕೇಳುತ್ತೀರಾ? ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಪರಿವರ್ತನೆಯನ್ನು ಕಾಣುತ್ತೀರಾ? ಯಾರ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹದ ಪ್ಲೇಸ್ಮೆಂಟ್ ಚೆನ್ನಾಗಿಲ್ಲವೋ ಅವರಿಗೆ ಕಷ್ಟ, ಅನಾರೋಗ್ಯಗಳು, ಲಾಸ್ಗಳಾಗುತ್ತವೆ. ಯಾರ ಜನ್ಮ ಜಾತಕದಲ್ಲಿ ಶನಿಗ್ರಹ ಚೆನ್ನಾಗಿದೆಯೋ ಅವರಿಗೆ ಲಾಭವಾಗುತ್ತದೆ. ಆರೋಗ್ಯವಂತರಾಗಿದ್ದು ಶಾಂತಿ ಸಮಾಧಾನದಿಂದ ಕೂಡಿರುತ್ತೀರಾ. ನಿಮ್ಮ ತಾಯಿಗೆ ಜಾಯಿಂಟ್ ಪೇಯ್ನ್, ಕಾಲು ನೋವುಗಳಿದ್ದರೆ 20 ಅಕ್ಟೋಬರ್ ನಂತರ ಈ ಎಲ್ಲ ನೋವುಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನವೆಂಬರ್ 28ರ ನಂತರ ಯಾರೆಲ್ಲ ಜಾಬ್ ಚೇಂಜ್ ಮಾಡಬೇಕು ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡುತ್ತಿದ್ದೀರೋ ಅವರಿಗೆಲ್ಲ ಜಾಬ್ ಚೇಂಜ್ ಮಾಡುವಂತಹ ಸಮಯವಿದು. ನಿಮ್ಮ ಜಾಬ್ ರಿಲೇಟೆಡ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ? ನವೆಂಬರ್ 28ರವರೆಗೂ ಶನಿಗ್ರಹದ ದೃಷ್ಟಿ ನಿಮ್ಮ 6ನೇ ಭಾವಕ್ಕೆ ಬೀಳುತ್ತಿದೆ. 6ನೇ ಭಾವ ಎಂದರೆ ರೋಗ, ಋಣ, ಶತ್ರುವಿನ ಭಾವವಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸಾಲ ಹಾಗೂ ಶತ್ರುಗಳಿಂದ ದೂರವಿರಬೇಕು. ಆದಷ್ಟು ಸಾಲಗಳನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ. ರಾಹುಕೇತು ಗ್ರಹಗಳ ಬಗ್ಗೆ ನೋಡೋಣ. ರಾಹುಗ್ರಹ ನಿಮ್ಮ 3ನೇ ಭಾವ ಹಾಗೂ ಮಿತ್ರ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ರಾಹುಗ್ರಹ ನಿಮಗೆ ಬುದ್ಧಿವಂತಿಕೆ, ಚತುರ ಬುದ್ಧಿಯನ್ನು ಕೊಡುತ್ತದೆ. ಟ್ರಾವೆಲ್ ರಿಲೇಟೆಡ್ ಜಾಬ್ ಮಾಡುವವರಿಗೆ ಗುಡ್ ಟೈಮ್. ನಿಮ್ಮ ಸೋಷಿಯಲ್ ಎನ್ವೈರ್ನಮೆಂಟ್ ಬಹಳ ಚೆನ್ನಾಗಿರಲಿದೆ. ಬಹಳ ಸಂತೋಷಕರವಾಗಿ ಕೂಡಿರುತ್ತದೆ.
ಆಯಿಲ್ ಬಿಸ್ನೆಸ್, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ಹೆಚ್ಚಿನ ಧನಲಾಭವಾಗುವಂತಹ ಸಮಯ. ರಾಹು ಗ್ರಹ ಧನಸ್ಸು ರಾಶಿಯವರಿಗೆ ಉತ್ತಮ ಧನಾತ್ಮಕ ಫಲಿತಾಂಶವನ್ನೇ ಕೊಡಲಿದೆ. ಕೇತು ಗ್ರಹ ನಿಮ್ಮ ನವಮ ಭಾವದಲ್ಲಿ ಸ್ಥಿತವಾಗಿದೆ. ಕೇತು ಗ್ರಹ ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿಯನ್ನು ಹೆಚ್ಚು ಮಾಡಲಿದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಸೂರ್ಯಗ್ರಹ ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೂ ನೀಚ ರಾಶಿಯಾದಂತಹ ತುಲಾ ರಾಶಿಯಲ್ಲಿ ಗೋಚಾರ ಮಾಡಿದಾಗ ಗೌರ್ನಮೆಂಟ್ ಜಾಬ್ ಮಾಡುವವರಿಗೆ, ರಾಜಕಾರಣಿಗಳಿಗೆ ಅವಮಾನಗಳಾಗುವಂತಹ ಸಾಧ್ಯತೆಗಳಿವೆ. ಬಹಳ ತಾಳ್ಮೆ, ಸಮಾಧಾನ, ಎಚ್ಚರಿಕೆ ಅಗತ್ಯ. ಮಿಡ್ ಡಿಸೆಂಬರ್ ನಂತರ ಗೌರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವವರಿಗೆ ಗುಡ್ ಟೈಮ್. ನಿಮ್ಮ ಆತ್ಮವಿಶ್ವಾಸ ಬಹಳ ಚೆನ್ನಾಗಿರುತ್ತದೆ. ಮಂಗಳ ಗ್ರಹ ವ್ಯಯಭಾವದಲ್ಲಿ ಗೋಚಾರ ಮಾಡುತ್ತಿದೆ. ಅಕ್ಟೋಬರ್ 18ರಿಂದ ನವೆಂಬರ್ 7ರವರೆಗೂ ಫಾರಿನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಅಥವಾ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ಧನಲಾಭ. ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ, ಶತ್ರು ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದರೆ ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು, ಕಪ್ಪು ವಸ್ತುಗಳನ್ನು ದಾನ ಮಾಡಿ. ಜೊತೆಗೆ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಎಲ್ಲವೂ ಶುಭವಾಗಲಿದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.